ಎಲ್ಲ ಆಗಿದೆ, ಮಕ್ಕಳಾಗಿದ್ದಾರೆ, ಇಲ್ಲ ಬಿಡಿ, ಅದು ನಿಮ್ಮ ದೈವಿಚ್ಛೆ, ನಾ ಯಾರ ಕೈನಲ್ಲಿ ಇರಲ್ಲ. ಏನೇನ್ ಆಗ್ಬೇಕು ಅವೇ ಆಗೋದು. ಇರೋವರೆಗೂ ಚಂದಾಗಿದ್ಬಿಡಿ ಅಷ್ಟೇ. ಒಳ್ಳೇದಾಗ್ತದೆ, ಇರೋಷ್ಟು ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿ ನೋಡ್ಕೊಂಡು. ಇನ್ನೊಂದು ಏನ್ ಗೊತ್ತಾ, ಇಚ್ಛಾ ಮರಣ ಅಂತ ಯಾವ್ದು ಇರಲ್ಲ, ಅದು ಬಂದಾಗ್ಲೇ ನಾವು ಹೋಗಕ್ಕಾಗದು. ಹೌದು, ಅದಕ್ಕೋಸ್ಕರ ಗಟ್ಟಿಗಿರ್ಬೇಕು ನಾವು. ಮೈಸೂರು ಬ್ಯಾಂಗ್ಳೂರಾ? ಅಲ್ಲ, ಮೈಸೂರಲ್ಲಿ ಇದ್ದೀರಾ? ಹೌದಾ? ಹೌದಾ? ಒಳ್ಳ ಈಗ್ಲೂ ಇದಾರೆ, ವೀಲ್ ಚೇರ್ ಅಲ್ಲಿ ಇದಾರೆ. ಸಾರಲ್ಲಿ ಫೆಸಿಲಿಟಿ ಮ್ಯಾನೇಜರ್ ಇವಾಗ ಚಂದ್ರು ಸರ್. ಅದೇ ಕಾಲೇಜ್ನವನೇ ನಾನು, ಅಲ್ಲಿ ಸೀನಿಯರ್ ಮ್ಯಾನೇಜರ್ ಫೆಸಿಲಿಟೀಸ್ ಆರ್ವಿ ಕಾಲೇಜಲ್ಲಿ. ಏನ್ ಮಾಡ್ತೀವಿ ಮತ್ತೆ? ಸಿಸ್ಟರ್ ಇದಾರೆ. ಸಿಸ್ಟರ್ ಇದ್ದೆ ಅವ್ರು ಇಲ್ಲಿ ಕಳ್ಸಿದಾರೆ ನಿಮ್ನ, ನೀವೇ ಸ್ವಂತ ಬಂದಿದ್ದ? ಮನೆಯೆಲ್ಲ ಅವ್ರ ಹೆಸರು ಬಂದ್ಬಿಟ್ರಾ? ಎಲ್ಲ ನಿಮ್ಮ ಹೆಸರಲ್ಲೇ ಇದೆ? ಇಬ್ಬರ ಹೆಸರಲ್ಲಿ ಅದೇ ಜಾಯಿಂಟ್ ಅದು, ಹಂಗಿದ್ರೆ ಬರ್ತಾರೆ ಬಿಡಿ. ಇಲ್ಲಿ ವಡೆ ಅಷ್ಟೇನಾ? ಒಂದೊಂದೇ ಮ್ಯಾಮ್ ಸಿಗೋದು. ಅಂಗನವಾಡಿ ದೇವ್ರ ತರ ಅಂತ ಹೇಳಿ. ದೇವ್ರ ತರ ಅಲ್ಲ, ನಮ್ ತಂದೆ ತಾಯಿ ನಾವು ಚೆನ್ನಾಗಿ ನೋಡ್ಕೊಳ್ತಾ ಇರೋದ್ರಿಂದ ನೀವು ಚಿಕ್ಕ ವಯಸ್ಸಾಗಿರೋ ನೀವುಗಳು ನಮ್ ತಂದೆ ತಾಯಿ ತರನೇ, ತಲೆ ಕೆಡಿಸ್ಕೋಬೇಡಿ. ನೀವು ಚಿಕ್ಕ ವಯಸ್ಸಾಗಿರೋದ್ರಿಂದ ಕರೆಕ್ಟ್ 79 ಮುಗಿತಾ ಬಂತು, 80 ದಿನಗಳಿಗೆ ನಾ ಯಾತಕ್ಕೆ ಇರ್ಬೇಕು? ಜೀವ ಇರೋವರೆಗೂ ಜೀವನ ಇರಬೇಕು. ಮಿಸಸ್ ಅವರೆಲ್ಲ ಇದ್ರು ಬರೋದಿಲ್ವಾ? ನೋಡೋದೇ ಇಲ್ಲ ಸರ್, ನಾವು ವಿಚಾರ ಆಯ್ತು ಹೇಳ್ಬಿಡ್ತಾರೆ ಅವರು. ಇರ್ಲಿ, ನಾವು ಬಂದಿದೀವಲ್ಲ, ನಾವಿದೀವಿ, ನಾವು ಮಾಡಿ ಏನಾದ್ರು ಸಣ್ಣ ಪುಟ್ಟು ನೋಡ್ತೀವಿ. ಆಯ್ತು, ಆರೋಗ್ಯ ನೋಡ್ಕೊಳ್ಳಿ ಚೆನ್ನಾಗಿ. ಕೂತ್ಕೊಳ್ಳಿ ದಯವಿಟ್ಟು. ಎಲ್ಲಿ ತಾವು ಯಾರ ಮೂಲಕ ಬಂದಿದ್ದೀವಿ? ನೀವು ಬಂದ್ರಾ? ಹೆಂಡತಿ ಮಕ್ಕಳು ಎಷ್ಟು ಜನ ಇದಾರೆ? ಅವರೇ ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದಾ? ತಾವಿಲ್ಲಿ ಎಷ್ಟು ಬರ್ತಾ ಇದ್ದೀರಿ? ನೀವು ನೀವೆಲ್ಲಿಯವರು? ಇಲ್ಲ, ಈ ಕಾರ್ಯಕ್ರಮಕ್ಕೆ ಬಂದಿರೋದು ಒಂಥರ ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ವೃದ್ಧಾಶ್ರಮದಲ್ಲಿರೋ ನೋಡಿದ್ರೆ ಅವರು ನೋಡಿ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತೈತೆ. ಯಾಕಂದರೆ ಅವ್ರಿಗೂ ಮಕ್ಕಳೆಲ್ಲ ಇದ್ದು ಸಹ ಇಲ್ಲಿದ್ದಾರೆ. ನಾವೇನು ಕೇಳ್ಕೊಳ್ಳೋದು, ಎಷ್ಟೇ ಕಷ್ಟ ಏನೇ ಇರಲಿ, ತಂದೆ ತಾಯಿಗಳನ್ನ ಮಕ್ಕಳು ನೋಡ್ಕೊಳ್ಳೋದು. ಅದು ಯಾಕಂದರೆ ಇವಾಗ ವಯಸ್ಸಾಗಿದೆ ಅವ್ರಿಗೆ. ಇಲ್ಲಿ ಎಲ್ಲ ಥರ ಫೆಸಿಲಿಟಿ ಕೊಟ್ಟರು ಮನೇಲಿರೋ ಒಂದು ಪ್ರೀತಿ, ಮನಸ್ಸಿಗೆ ಸಿಗೋ ಪ್ರೀತಿ ಬೇರೆ. ಮಕ್ಕಳು ಇರ್ಬೋದು, ಮೊಮ್ಮಕ್ಕಳು, ಮತ್ತು ಹೊರಗಡೆ ಹೋಗೋದು ಬರೋದು ಎಲ್ಲನೂ ಒಂದು ಫ್ರೀಡಮ್ ಕಳ್ಕೊಂಡು ಒಂಥರ ಒಂದು 4 ಗೋಡೆ ಮಧ್ಯೆ ಹತ್ರ ಒಂದು ಫೀಲಿಂಗ್ಸ್ ಇರುತ್ತೆ. ಆದರೆ ನಾವು ಇವತ್ತು ನಮ್ಮ ಚೈಲ್ಡ್ಹುಡ್ ಕ್ರಿಕೆಟ್ ಟೀಮಿಂದ ನಾವು ಇನ್ನೊಂದು ಬಂದು ಅದನ್ನು ನಾವು ಸಂತೋಷ ಜಾಸ್ತಿ ಕೊಡೋಕ್ಕಾಗಿರ್ಬೋದು. ಒಂದು ಚಿಕ್ಕದಾದ್ರೆ ಒಂದು 1 ಅವರ್ ಆಗಿರ್ಬೋದು, ಟೈಮ್ ಸಮಯ ಕಳೆದಿರ್ಬೋದು. ಅವ್ರಿಗೆ ಮನಸ್ಸು ಖುಷಿಯಾಗಿದೆ ಅಂತ ಹೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲರಿಗೂ ಒಂದು ಮಾತಾಡೋದಂತ ಏನಂತ ಹೇಳೋದಂದ್ರೆ, ತಂದೆ ತಾಯಿ ನಮ್ಮ ಜೊತೆಲಿರೋದು ಯಾವಾಗಲೂ. ಎಲ್ಲ ಮಕ್ಕಳಿಗೆ ವಿನಂತಿ ಏನಂದ್ರೆ, ಇರೋಷ್ಟು ದಿನ ತಂದೆ ತಾಯಿಗಳನ್ನ ಜೊತೆಲಿ ಇಟ್ಕೊಂಡು ಅವ್ರಲ್ಲಿ ಕಣ್ಣಲ್ಲಿ ಕಣ್ಣು ಇಟ್ಕೊಂಡು ನೋಡ್ಕೊಳ್ಳಿ ದಯವಿಟ್ಟು. ಅದಕ್ಕಿಂತ ಸೇವಾ ಮನೋಭಾವನೆ ಇನ್ನೊಂದಿರೋದಿಲ್ಲ, ಅದರಷ್ಟು ಭಾಗ್ಯ ಇನ್ನೊಂದಿಲ್ಲ. ದಯವಿಟ್ಟು ಎಲ್ಲ ಮಕ್ಕಳು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅದು ಟಾಪ್ ಮೋಸ್ಟ್ ಪ್ರಿಯಾರಿಟಿ ಆಗಿರ್ಬೇಕು ಲೈಫಲ್ಲಿ. ಏಜಿಂಗ್ ಹೋಗ್ತಾ ಇರುತ್ತೆ, ಪೇರೆಂಟ್ಸ್ ಬಿಕಮ್ಸ್ ಕಿಡ್ಸ್. ಅದೇನಾಗಿರೋದು ಎಷ್ಟು ಅವರು ಬೆಳೀತಾ ಹೋಗ್ತಾರೆ, ಅವ್ರು ಲೆವೆಲ್ ಹೋಗ್ಬಿಟ್ರೆ ಅವ್ರು ಬಂದ್ಬಿಟ್ಟು ಮಾತು ಕೇಳಲ್ಲ, ಅವ್ರದೇ ಒಂದಿರ್ತಾರೆ ಕಿಡ್ಸ್. ವಿ ಬಿಕಮ್ ಪೇರೆಂಟ್ಸ್ ಇದೆ, ಅದೇನೋ ಅಷ್ಟೇ. ಮತ್ತೆ ಇನ್ನೊಂದು ಮನವಿ ಏನಂದ್ರೆ, ಇವತ್ತು ಈ ವೃದ್ಧಾಶ್ರಮದಲ್ಲಿ ಓಲ್ಡ್ ಏಜ್ ಏನು ಜನಗಳಿದ್ದಾರೆ, ನಾಳೆ ನಾವು ಓಲ್ಡ್ ಏಜ್ಗೆ ಬರಬೇಕಾಗಿರೋರು. ಹಾಗಾಗಿ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ನಮ್ಮ ತಂದೆ ತಾಯಿಗಳನ್ನ, ನಮ್ಮ ಮಕ್ಕಳು ನಮ್ಮನ್ನ ಅದೇ ಥರ ನೋಡ್ಕೊಳ್ತಾರೆ. ಹಾಗಾಗಿ ನೋಡ್ಕೊಳ್ಳೋದು ಪ್ರಿಯಾರಿಟಿ ಆಗಿರ್ಬೇಕು ಲೈಫಲ್ಲಿ, ಅಷ್ಟೇ ವಿನಂತಿ. ಥ್ಯಾಂಕ್ ಯು. ಸೊ ಇಲ್ಲಿ ಓಲ್ಡ್ ಏಜ್ ಹೋಮ್ ಬಂದಾದ್ಮೇಲೆ ನಮಗೂ ಮಿಕ್ಸ್ಡ್ ಎಮೋಷನ್ಸು. ಸೊ ಒಂದೇನಂದರೆ, ನಮ್ಮ ತಂದೆ ತಾಯಿಯಿಂದನೇ ನಾವಿಲ್ಲಿ ಕೂತಿದ್ದೀವಿ. ಸೊ ನಮಗೂ ಒಂದು ಆಬ್ಲಿಗೇಷನ್ ಇದೆ. ಅವರು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾರೋ ನಾವು ಅದಕ್ಕಿಂತ ಟ್ರಿಬಲ್ ಆಗಿ ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಸೊ ಇವ್ರದ್ದು ಏನೋ ಮನೇಲಿ ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ನಾನು ವಿನಂತಿ ಮಾಡ್ಕೊಳ್ಳೋದಷ್ಟೇ, ಅವ್ರ ಮಕ್ಕಳು ಎಲ್ಲೇ ಇದ್ರೂ ಬಂದು ಅಟ್ಲೀಸ್ಟ್ ಒಂದು ಸತಿ ಅವ್ರು ನೋಡ್ಕೊಂಡು ಹೋಗಲಿ. ಅವ್ರಿಗೆ ಆಗಿದ್ದ ಸಹಾಯ ಅವ್ರು ಮಾಡಲಿ, ನಮ್ಗಾಗಿದ್ದ ಸಹಾಯ ನಾವು ಮಾಡೇ ಮಾಡ್ತೀವಿ. ಸೊ ನಾವು ಬಂದಂಗೆ ಬೇರೆಯವರು ಕೂಡ ಬಂದು ಇದೇ ಥರ ಓಲ್ಡ್ ಏಜ್ ಹೋಮ್ಸ್ ಆಗಲಿ, ಇಲ್ಲಾಂದರೆ ಶಿಶು ನಿವಾಸಗಳಾಗಲಿ, ಅದಕ್ಕೆಲ್ಲ ಬಂದು ಅವರು ಕೈಲಾದಂಥ ಸಹಾಯ ಅವ್ರು ಮಾಡಲಿ. ಸೊ ದಟ್ಸ್ ಆಲ್. ಅರ್ಜುನ್ ನಾನು ಬಾಬ್ರೆಡ್ಡಿ ಕಣ, ನಿಮ್ಮ ಅಪ್ಪನ ಫ್ರೆಂಡ್. ನಾನೇ ಅರ್ಜುನ್, ಮಾತಾಡಿ, ನಾನು ನೋಡ್ಕೊಂಡು ಇಲ್ಲಿ ಮಾತಾಡಿ. ಚೆನ್ನಾಗಿ ಆಡ್ಬೇಕು, ಅಪ್ಪನ ಆಯ್ಸು ಗಟ್ಟಿ ಮಾಡ್ಕೊಬೇಕು ಆಯ್ತಾ. ಅವ್ರ ಅಪ್ಪನ ತುಂಬಾ ಇಷ್ಟ ಸರ್. ಮಾತಾಡಿ. ಹೇಳ್ತೀರಾ? ವಿದರ್
ವಿದರ್ ಚೆನ್ನಾಗಿ ಆಡಮ್ಮ. ನಿಮ್ಮ ಅಪ್ಪನ ಆಯ್ಸು ಇದು ಮಾತು ಎತ್ತಬೇಕು ಎತ್ತಾನೆ ತುಂಬ ಇಷ್ಟ ಇತ್ತು. ಗುಡ್. ನೀವು ಅರ್ಜುನ್ ರೆಡ್ಡಿನೂ ವಿದುರ್ ರೆಡ್ಡಿನೂ ಕರ್ಕೊಂಡು ಹೋಗ್ತಿದ್ರ ಕಾಲೇಜ್ಗೆ? ಜೈನ್ ಕಾಲೇಜ್ ತುಂಬ ಶ್ರೀಲಂಕಾ ಟೀಮ್ ಬಂದಿತ್ತಲ್ಲ ಸರ್, ಆ ಟೀಮ್ ನಾನು ಇಲ್ಲ. ಚೆನ್ನಾಗಿ ಬೆಳೆದಿದ್ದಾರೆ ಇಬ್ರು ಇವಾಗ. ಚೆನ್ನಾಗಿ ಆಡ್ತಾರೆ ಇಬ್ರು ಸರ್. ಇವನು ಅರ್ಜುನ್ ಬ್ಯಾಟಿಂಗ್ ಸೂಪರ್. ಎಲ್ಲ ಅವನು ಚಿಕ್ಕವನು ಚೆನ್ನಾಗಿದ್ದಾನೆ. ಎಲ್ಲ ವಿದುರೇನು? ವಿದುರ್ ಬೋಲರ್ ಸರ್. ಇಲ್ಲ ಇನ್ನೊಬ್ಬ ಚಿಕ್ಕ ಹುಡುಗ ಇದ್ದ ಅಜಯ್ ರಾಮ್ ಅಂತ. ಆ ಹುಡುಗ ಹೆಂಗ್ ಆಡ್ತಾ ಇದ್ದ? ಅವ್ರಿಗೆ ಏನು ಅಷ್ಟೇ ಎಲ್ಲರೂ ಮಕ್ಕಳು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ದಯವಿಟ್ಟು ಯಾರಿಗೆ ವಯಸ್ಸಾದ್ಮೇಲೆ ಚೆನ್ನಾಗಿ ನೋಡ್ಕೋಬೇಕು. ಅದೇ ಇರೋದು ಲೈಫ್, ಇನ್ನೇ ಇಲ್ಲ. ಏನಾದ್ರು ತೊಂದರೆ ತಾಪತ್ರೆ ಇದ್ರೆ ಚಂದ್ರಕಲಾ ಅವ್ರಿಗೆ ಹೇಳಿ. ಫಂಕ್ಷನ್ ನಾವು ಮಾಡಿದ್ದೀವಿ ಇವತ್ತು. ಕೀಪ್ ಆನ್ ರಿಪೀಟಿಂಗ್ ಅದೇ ಇರೋದು. ಇದು ಒಂದ್ಸಲ ಮಾಡ್ಬಿಟ್ಟು ಬಿಡೋಂಗಿಲ್ಲ. ಎಷ್ಟಾಗತ್ತೆ ನಮ್ಮ ಕೈಯಿಂದ ಅದು ಸಪೋರ್ಟ್ ಮಾಡ್ಬೇಕಂತ ಎಲ್ಲ ರಿಕ್ವೆಸ್ಟ್ ಮಾಡ್ತೀವಿ ಸಿ ಟಿ ಟೀಮಿಂದ. ವಿಲ್ ಕೀಪ್ ಆನ್ ಡೂಯಿಂಗ್, ಕೀಪ್ ಆನ್ ಸಪೋರ್ಟಿಂಗ್ ನಾಟ್ ಓನ್ಲಿ ದಿಸ್ ಅದರ್ಸ್ ವಾಟ್ we can give as a charity social cause. Yes, we should be on first. Thank you ಸರ್. ಏನಿಲ್ಲ, ದೀಪಶ್ರೀ ವೃದ್ಧಾಶ್ರಮಕ್ಕೆ ಬಂದು ತುಂಬಾನೇ ಒಂಥರ ಮನಸ್ಸು ಅಗ್ರ ಆಯಿತು. ಎಲ್ಲ ಪೇರೆಂಟ್ಸ್ಗಳೆಲ್ಲ ನೋಡಿದ್ಮೇಲೆ ನಮ್ಮ ತಂದೆ ತಾಯಿಗಳು ಜ್ಞಾಪಕ ಬಂದರು. ವ್ಯತ್ಯಾಸ ಏನಪ್ಪ ಅಂದರೆ ದೇವ್ರ ಕೃಪೆ, ನಾವು ನಮ್ಮ ತಂದೆ ತಾಯಿಗಳನ್ನ ನಮ್ಮ ಜೊತೆಲಿ ಇಟ್ಕೊಂಡಿದ್ದೀವಿ. ಜೊತೆಲಿ ಇಟ್ಕೊಂಡಿಲ್ಲದೆ ಇರೋರಿಗೆ ಅವ್ರ ಲಾಸ್ ಅಷ್ಟೇ. ಅದು ತಂದೆ ತಾಯಿ ನೋಡ್ಕೊಳ್ತಾ ಇರೋರು ಯಾರನ್ನ ನೋಡ್ಕೊಳ್ಳೋದಕ್ಕೆ ಅವ್ರು ಅರ್ಹರೇ ಅಲ್ಲ ನನ್ನ ಪ್ರಕಾರ. ಸೊ ನೀವು ಕೂಡ ನಮ್ಮ ತಂದೆ ತಾಯಿಗಳಿದ್ದಾಗೇನೆ. ನಮ್ಮ ಚಿಗುರು ಫೌಂಡೇಶನ್ ಮತ್ತು ನಮ್ಮ ಚೈಲ್ಡ್ಹುಡ್ ಕ್ರಿಕೆಟರ್ಸು ವಿ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್ ಪೀಪಲ್ ಲೈಕ್ ಯು ಆ್ಯಂಡ್ ದಿ ಓಲ್ಡ್ ಏಜ್ ಹೋಮ್. ಎಲ್ಲ ವಿತ್ ನಾವೇನು ಮಾಡ್ತೀವಿ, ನಮ್ಮ ಕಡೆಯಿಂದ ಏನೇ ಸರ್ವಿಸಸ್ ರಿಲೇಟೆಡ್ ಟು ಸೊಸೈಟಿ ವಿ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್ ಈಚ್ ಅದರ್. ಅದು ಮಾಡ್ತೀವಿ. ಆ್ಯಂಡ್ ಒನ್ ರೌಂಡ್ ಆಫ್ ಬಿಗ್ ಅಪ್ಲಾಸ್ ಟು ಅವರ್ ಅಜಯ್ ರಾಮ್ ಹೂ ಇಸ್ ಇನಿಷಿಯೇಟೆಡ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಈಸ್ ದಿ ಬ್ಯಾಕ್ ಬೋನ್ ಆಫ್ ಚೈಲ್ಡ್ಹುಡ್ ಕ್ರಿಕೆಟರ್ಸು. ಮತ್ತು ಒನ್ ರೌಂಡ್ ಆಫ್ ಬಿಗ್ ಅಪ್ಲಾಸ್ ಟು ಅಜಯ್ ರಾಮ್. ಓಕೆ. ಇರ್ಲಿ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಏನಾದ್ರು ತೊಂದರೆ ತಾಪತ್ರ ಇದ್ರೆ ಸ್ವಲ್ಪ ನಮ್ದು ಇದು ಚೈಲ್ಡ್ಹುಡ್ ಕ್ರಿಕೆಟರ್ಸ್ ಅಂತ ನಮ್ದೊಂದು ಟೀಮ್ ಇದೆ. ಏನಾದ್ರು ತೊಂದರೆ ತಾಪತ್ರ ಇದ್ರೆ ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ. ನೀವೇನು ಇದು ಮಾಡ್ತಾ ಇದ್ದೀರಾ? ಸರ್ ಸೊ ಇಲ್ಲಿ ಇಬ್ರು ಇವ್ರ ಮೇಲೆ ಇರ್ತಾರೆ ಗಂಡಸರು. ತಾವೆಲ್ಲಿಯವರು? ನಾವು ಬೆಳ್ಳೂರು ಸರ್. ಬೆಳ್ಳೂರ? ನಾಗಮಂಗ್ಲ? ನಾವು ಚಿಣಿಯದವರು. ಹಾ, ಬೆಳ್ಳೂರಲ್ಲಿ ಎಲ್ಲಿ? ಹೌದಾ ಸಾಹೇಬ್ರೆ, ತಾವೆಲ್ಲಿಯವರು? ಹೌದಾ, ಸರಿ. ಇವ್ರದ್ದು ಮಾಡಿ ಯಾವ ಏನು ಆಡೋದು ಏನು ಕ್ಲಾಸ್ ಮಾಡಿ. ಗೊತ್ತಾಯ್ತು ನಿಮ್ಗೆ ಏನು ಕಟ್ ಮಾಡ್ತಿದ್ದೀರಾ? ಇದು ನಮ್ದು ಚೈಲ್ಡ್ಹುಡ್ ಕ್ರಿಕೆಟರ್ಸ್ 150 ಮ್ಯಾಚ್ ಆಡಿದೀವಿ ನಾವು. ಹಂಗಾಗಿ ಎಲ್ಲರಿಗೂ ಸ್ವಲ್ಪ ಒಂದು ಏನೋ ಸೇವೆ ಮಾಡೋಣ ಅನ್ಬಿಟ್ಟು ಈ ಕಡೆ ಬಂದಿರೋದು. ನೋಡಿಮ್ಮ ಸ್ವಲ್ಪ. ನೋಡಿ ಮೇಡಮ್, ಒಂದು ಪ್ಲೇಟ್ಸ್ಗಳಿದ್ರೆ ಅಂಕಲ್ ರೆಡಿ ಅಂಕಲ್. ಫಸ್ಟ್ಲಿ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್, ಎಲ್ಲರೂ ಬಂದಿರೋದಕ್ಕೆ. ಆ್ಯಕ್ಚುಲಿ ಇದು ಒಳ್ಳೆಯ ಒಂದು ಪ್ರೋಗ್ರಾಮು ನಿರ್ಧಾರ ಮಾಡಿರೋದು ನೀವು. ಸೊ ಇಲ್ಲಿ ನೋಡಿದ ಮೇಲೆ ಹಂಗೇನು ಅನಿಸ್ತಿದೆ ಅಂತಂದರೆ, ಸೊ ಪ್ಯಾರೆಂಟ್ಸ್ ಕಷ್ಟಪಟ್ಟು ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿ ಅವ್ರನ್ನ ಓದಿಸಿ ಒಂದು ಹಂತಕ್ಕೆ ತೊಗೊಬಂದು ಕೊಡ್ತಾರೆ. ಬಟ್ ಅವರು ಕೆಲವೊಂದು ಸ್ವಾರ್ಥಕ್ಕೋಸ್ಕರ, ಬೇರೆ ಏನೋ ಇದಕ್ಕೋಸ್ಕರ ಈ ಥರ ಎಲ್ಲ ಮಾಡಿ ಅವ್ರಿಗೆ ಮನೆಯಿಂದ ಆಚೆ ಕಳಿಸಿ ಈ ಥರ ವೃದ್ಧಾಶ್ರಮ ಹಾಕ್ಸೋದು ಸೊ ತುಂಬ ದೊಡ್ಡ ತಪ್ಪದು. ಸೊ ಹಾಗಾಗಿ ಪ್ಯಾರೆಂಟ್ಸ್ಗೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ, ಅವ್ರು ನಮ್ಮ ಅವ್ರ ಲೈಫೇ ಕೊಟ್ಟಿರ್ತಾರೆ ನಮಗೋಸ್ಕರ. ಸೊ ಅದನ್ನು ಅವ್ರು ಚೆನ್ನಾಗಿ ನೋಡಿಕೊಂಡು ಅವ್ರು ಇರೋ ಗಂಟೆ ಸುಖವಾಗಿ ಅವ್ರನ್ನ ಇಟ್ಕೋಬೇಕು. ಸೊ ಅದೇ ನಾನು ತಿಳ್ಕೊಂಡಿರೋದು. ಸೊ ಥ್ಯಾಂಕ್ಸ್. ಇಲ್ಲಿ ಎಲ್ರಿಗೂ ನೋಡಿದ್ರೆ ನನಗೆ ಒಂದು ಸ್ವಲ್ಪ ಫೀಲ್ ಆಯ್ತು ಆ್ಯಕ್ಚುಲಿ. ಅವ್ರಿಗೆ ಮಾತಾಡಿಸ್ಬೇಕಾರೆ ಅವ್ರು ಹೇಳ್ತಾ ಇದ್ದಿದ್ದು ನೋಡಿದ್ರೆ ನನಗೆ ಈ ಥರ ಎಲ್ಲ ಮಾಡ್ತಾರಾ ಅಂತ ಅನ್ಸಿತ್ತು ನಿಜವಾಗ್ಲು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ದ ಇದನ್ನು ಚಂದ್ರಕಲಾ. ಥ್ಯಾಂಕ್ ಯು ಮೇಡಮ್ ಇಲ್ಲಿ ಆರ್ಗನೈಸ್ ಮಾಡಿಕೊಟ್ಟಿದ್ದಕ್ಕೆ. ಚೈಲ್ಡ್ಹುಡ್ ಕ್ರಿಕೆಟ್ ಗೇಮ್ಸ್ ಅವರು ನಿಜವಾಗ್ಲೂ ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಚೈಲ್ಡ್ಹುಡ್ ಕ್ರಿಕೆಟರ್ಸ್ ವತಿಯಿಂದ ಚಂದ್ರಕಲಾ ಅವರಿಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್. ಅನ್ನಿಸ್ತು ನಮ್ಮ ಚೈಲ್ಡ್ಹುಡ್ ಕ್ರಿಕೆಟರ್ಸ್ ವತಿಯಿಂದ ಇಲ್ಲಿ
ಮಾಡಿದಂಥ ಕಾರ್ಯಕ್ರಮ ನಿಮ್ಗೆ ಏನು ಅನ್ನಿಸ್ತು ಒಂದೆರಡು ಮಾತು ಹೇಳಿ. ಈಗ ಜೊತೆಗೆ ಮಾತಾಡಿ. ಫ್ರೀಯಾಗಿ ಮಾತಾಡಿ, ಏನು ಅನ್ನಿಸ್ತಾ? ಸರ್ ನೀವು ಇಲ್ಲಿ ಬಂದಿದ್ದು ನಮ್ಗೆ ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ಏನೇನು ಬೇಕೋ ವಾಟರ್ ಫಿಲ್ಟರ್ದಾಗಲಿ ಮತ್ತದಾಗಲಿ ಎಲ್ಲ ಹೆಲ್ಪ್ ಮಾಡಿದ್ದೀರಾ. ಹೀಗೆ ಬರ್ತಾಯಿರಿ, ನಮಗೂ ಖುಷಿ ಆಯಿತು. ವಿಸಿಟ್ ಮಾಡ್ತಾಯಿರಿ ಅವಾಗವಾಗೆ. ನೀವೆಲ್ಲ ಮಾತಾಡ್ಸಿದ್ದು ಅವ್ರಿಗೂ ಒಂದು ಖುಷಿ ಆಯಿತು. ಅವ್ರಿಗೂ ಒಂಥರ ಯಾರು ಇಲ್ಲಿ ಬರಲ್ಲ, ಏನು ಇದು ಮಾಡಲ್ಲ, ನೀವೇ ಅವ್ರ ಮಕ್ಕಳು ಅಂತ ಅಂದಂಗೆ ಫೀಲ್ ಆಯಿತು. ಅವ್ರಿಗೂ ಖುಷಿ ಆಗುತ್ತೆ. ಬರ್ತಾಯಿರಿ. ನಿಮ್ಮಲ್ಲಿ ಒಂದು ಸಣ್ಣ ಮನವಿ, ನಾವು ಏನು ಮೆಟೀರಿಯಲ್ಸ್ ಕೊಟ್ಟಿದ್ದೀವಿ ಆದಷ್ಟು ನಿಮ್ಮ ವೃದ್ಧಾಶ್ರಮಕ್ಕೆ ಯಾರು ಇದ್ದಾರೆ ಅವ್ರಗಳಿಗೇನೆ ಬಳಸ್ಕೊಳ್ಳಿ. ನಿಮಗೆ ಸಣ್ಣ ಪುಟ್ಟದ್ದು ಏನಾದ್ರು ಬೇಕು ಅಂದಾಗ ನಮ್ಮನ್ನು ಕೇಳಿ, ನಾವು ನಿಮ್ಗೆ ಏನು ಬೇಕು ಹೆಲ್ಪ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಕೇಳಿಸ್ಕೊಳ್ಳಿ ಚಂದ್ರಕರ ಅವರೇ, ನಿಮಗೂ ಏನಾದ್ರು ತೊಂದರೆ ತಾಪತ್ರ ಇದ್ರೆ ನಮ್ಗೆ ಕಾಂಗ್ರೆಸ್ ನೀವು ರೆಪ್ರೆಸೆಂಟ್ ಮಾಡ್ಬೋದು, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಬಟ್ ಈ ಮೆಟೀರಿಯಲ್ ರಿಲೇಟೆಡ್ ಏನಿದೆ ಆದಷ್ಟು ನಿಧಾನಕ್ಕೆ ಬಳಸ್ಕೊಳ್ಳಿ. ಎಲ್ಲರಿಗೂ ವೃದ್ಧಾಶ್ರಮದ ರಿಲೇಟೆಡ್ ಬಳಸ್ಕೊಂಡು ದಯವಿಟ್ಟು ಎಲ್ಲರಿಗೂ ಸ್ವಲ್ಪ ಆರೋಗ್ಯಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ, ನೀವು ಎಷ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀರಾ, ನಾವು ನಿಮ್ಮ ವೃದ್ಧಾಶ್ರಮ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತೀವಿ. ಅದರಲ್ಲಿ ನೀವು ಕೂಡ ಒಬ್ರು. ನಿಮ್ಗೆ ನಿಮ್ಮ ಮಕ್ಳಿಗಾಗಿರ್ಬೋದು, ಎಜುಕೇಶನ್ ರಿಲೇಟೆಡ್ ಇರ್ಬೋದು, ಅಥವಾ ಬೇರೆ ಏನೇ ಹೆಲ್ಪ್ ಇದ್ರು ನಾವು ನಮ್ಮ ಇದು ಚೈಲ್ಡ್ಹುಡ್ ಕ್ರಿಕೆಟರ್ಸ್ ವತಿಯಿಂದ ಹೆಲ್ಪ್ ಮಾಡ್ತೀವಿ. ಸಬ್ಜೆಕ್ಟು ನೀವು ವೃದ್ಧಾಶ್ರಮಕ್ಕೆ ಏನು ಸೇವೆ ಮಾಡ್ತೀರಾ, ನಾವು ನಿಮ್ಮ ಸೇವೆ ಮಾಡ್ತೀವಿ. ಆಯ್ತಾ? ಥ್ಯಾಂಕ್ ಯು ಸರ್. ನೀವೇ ಒಂದೆರಡು ಮಾತಾಡಿ. ಇವತ್ತಿನ ದಿನ ಏನು ಅನಿಸ್ತು? ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ಇಲ್ಲಿ ಥರ ಬರ್ತಾರೆ, ಹೋಗ್ತಾರೆ. ನಿಮ್ಮೆಲ್ಲ ನೋಡಿದ್ರೆ ನಾವೆಲ್ಲ ಒಂಥರ ಬ್ರದರ್ಸ್ ಥರ ನೋಡ್ದಂಗೆ ಆಯ್ತು. ನಾವೆಲ್ಲ ಇಟ್ಕೊಂಡು ಎಲ್ಲ ಕಳ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡಿದ್ದೀವಿ. ಸೊ ನಿಮ್ಮನ್ನೆಲ್ಲ ನೋಡ್ಕೊಂಡು ನಾವು ಇನ್ನೂ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಆಸೆ ಆಗ್ತದೆ. ಥ್ಯಾಂಕ್ ಯು.